ಮತ್ತೆ ನೀವೆಲ್ಲ ಹೆಂಗಿದ್ದೀರಾ? ಕಾಫಿ ಆಯ್ತಾ ನಿಮ್ದು? ಅಯ್ಯೋ, ನನ್ನ ಕಾಫಿ ಇನ್ನೂ ಆಗಿಲ್ಲ ಕಣ್ರಿ. ನಮ್ಮ ಮನೆಯಲ್ಲಿ ಸಿಂಗಾರಿಗೆ ಬರ್ತಾ ಬರ್ತಾ ಕೊಬ್ಬು ಭಾಳ ಜಾಸ್ತಿ ಆಗಿದೆ. ಎದ್ದಿಷ್ಟೊತ್ತಾಯ್ತು, ಒಂದು ಲೋಟ ಕಾಫಿ ಕೊಡಕ್ಕೆ ಅವಳಿಗೆ ಆಗಿಲ್ಲ ನೋಡಿ. ಅದು ಏನು ಕೆಲಸ ಮಾಡ್ತಾಳೋ ಏನೋ. ಅಯ್ಯೋ ಅಮ್ಮ, ಈ ಹೊಟ್ಟೆ ನೋವು ತಡಿಯಕ್ಕಾಗಲ್ಲಪ್ಪ. ಈ ಸಿಂಗಾರಿ ಎಲ್ಲಿಗೆ ಹೋದ್ಲು? ಹೋ, ಸಿಂಗಾರಿ ಮನೆಯಲ್ಲಿಲ್ಲ. ಶೋ, ಪ್ರತಿದಿನ ಅವಳ ಕೈಯಲ್ಲಿ ಕಾಫಿ ಕುಡಿದೇ ಇದ್ರೆ ಮನ್ಸಿಗೆ ಸಮಾಧಾನನೇ ಆಗಲ್ಲ. ಏನ್ ಮಾಡೋದಪ್ಪ? ಅಯ್ಯೋ, ನನ್ನ ಕೈಲಾಗಲ್ಲಪ್ಪ. ವಿದ್ಯುಲ್ಲತಾ, ಒಂದ್ ಸ್ವಲ್ಪ ಬಾರೆ. ಅರೆ, ಇವ್ರು ಅಳ್ತಿರ ಹೋಗಿದೆ. ರೀ, ಏನಾಯ್ತು? ನಾನಿಲ್ಲಿ ಹಾಲಲ್ಲಿ ಇದ್ದೀನಿ, ಬನ್ನಿ. ವಿದ್ಯುಲ್ಲತಾ, ಹೊಟ್ಟೆ ನೋವು ಕಣೆ, ಸಿಕ್ಕಾಪಟ್ಟೆ ಹೊಟ್ಟೆ ನೋವು. ಅಯ್ಯಬ್ಬ. ಮೆತ್ತಿಗೆ ಮೆತ್ತಿಗೆ. ವಿದ್ಯುಲ್ಲತಾ, ಹೊಟ್ಟೆ ನೋವು ಕಣೆ. ಸಿಂಗಾರಿಗೆ ಎಷ್ಟು ಕರೆದ್ರು ಹೂ ಅಂದಿಲ್ಲ ಕಣೆ. ಅದೇನೋ ಓಮ, ಜೀರಿಗೆ ಏನೇನೋ ಹಾಕ್ಬಿಟ್ಟು ಕಷಾಯ ಮಾಡ್ಕೊಡ್ತಾಳಲ್ಲ, ಮಾಡ್ಕೊಡಕ್ ಹೇಳೆ. ರೀ, ಸಿಂಗಾರಿ ಮನೇಲಿಲ್ಲ, ಮನೆ ಬಿಟ್ಟು ಹೋದ್ಲಲ್ಲ. ನಮ್ಮ ಕನ್ನಡಾಂಬೆ ಹಠ ಮಾಡಿದ್ಲು ಅಂತ ನಾನೇ ಅವಳನ್ನ ಮನೆಯಿಂದ ಹೊರಗೆ ಹಾಕಿದ್ನಲ್ಲ. ಅಯ್ಯೋ, ನನ್ನ ಪೆನ್ನು, ಪೇಪರು, ಬುಕ್ಕು ಒಂದು ಕಾಣಿಸ್ತಾ ಇಲ್ಲ. ಎಲ್ಲ ಇಲ್ಲೇ ಇಟ್ಟಿದ್ದೆ. ಇಷ್ಟು ಹುಡುಕಿದ್ರು ಸಿಗ್ತಾ ಇಲ್ಲ. ಈ ಸಿಂಗಾರಿ ಕಸ ಗುಡಿಸ್ಬೇಕಾದ್ರೆ ಎಲ್ಲಿ ಹಾಕಿದ್ಲೋ ಏನೋ. ಏ ಸಿಂಗಾರಿ! ಅಯ್ಯೋ ದೇವ್ರೆ, ಇಷ್ಟೊತ್ತಾಯ್ತು, ನನ್ನ ಬಟ್ಟೆ ಇನ್ನೂ ಐರನ್ ಆಗಿಲ್ಲ. ಈ ಸಿಂಗಾರಿ ಎಲ್ಲಿಗೆ ಹೋದ್ಲಪ್ಪ? ಹೊಟ್ಟೆ ನೋವಾ? ಹೊಟ್ಟೆ ನೋವಿಗೆ ಯಾಕೆ ಇಷ್ಟು ಚಿಂತೆ ಮಾಡ್ತೀರಾ? ನಿಮ್ಮ ಮುದ್ದಿನ ಸೊಸೆ ಸುರುಚಿ ಇದ್ದಾಳಲ್ಲ, ಅವಳ ಹತ್ರ ಹೇಳಿದ್ರೆ ಸಾಕು, ಸ್ಪ್ರೇ ಬಾಟ್ಲ್ ಸರ್ರ ಅಂತ ತೆಗಿತಾಳೆ, ಒಂದು ಕ್ಯಾಪಿನಷ್ಟು ನಿಮ್ಮ ಬಾಯಿಗೆ ಸುರಿತಾಳೆ. ಆಗ ನಿಮ್ಮ ಹೊಟ್ಟೆ ನೋವು ಎಲ್ಲ ಮಂಗಮಯ ಆಗ್ಬಿಡತ್ತೆ, ಹೊಟ್ಟೆನೇ ಇರಲ್ವೇನೋ. ಅಯ್ಯಯ್ಯೋ, ಅವಳ ಹತ್ರ ಮಾತ್ರ ಹೇಳ್ಬೇಡ ಕಣೆ, ನಿನ್ ತಮ್ಮಯ್ಯ ಅಂತೀನಿ, ಏನು ಬೇಡ ಕಣೆ. ಅಯ್ಯೋ, ಯಾಕೆ ಕನಕ ಡಿಕ್ಕಿ ಹೊಡೆದೆ? ರೀ, ನನ್ನ ಪೆನ್ನು, ಪುಸ್ತಕ, ಪೇಪರ್ ಏನೋ ಕಾಣಿಸ್ತಾ ಇಲ್ಲ. ಹುಡ್ಕೊಂತ ಬರ್ತಿದ್ದೆ, ಗೊತ್ತಿಲ್ಲದೆ ನಿಮಗೆ ಡಿಕ್ಕಿ ಹೊಡೆದೆ. ಈ ಸಿಂಗಾರಿ ಒಬ್ಳು ಎಲ್ಲ ಎಲ್ಲಿಟ್ಟಿದ್ದಾಳೋ ಏನೋ. ಅಯ್ಯೋ ಬಿಡೆ ಕನಕ, ನೀನ್ ಆಮೇಲೆ ಏನಾದ್ರು ಬರ್ಕೋಬಹುದು. ನನ್ನ ಬಟ್ಟೆ ಇನ್ನೂ ಐರನ್ ಆಗಿಲ್ಲ. ಈ ಸಿಂಗಾರಿ ಎಲ್ಲಿದ್ದಾಳೆ? ನೋಡಿ, ಎಲ್ಲ ಕಡೆ ಸಿಂಗಾರಿಗಾಗಿ ಹಾಹಾಕಾರ ಎದ್ಬಿಟ್ಟಿದೆ. ಮನುಷ್ಯ ಇಲ್ಲದೆ ಇದ್ದಾಗಷ್ಟೇ ಅವನ ಬೆಲೆ ಗೊತ್ತಾಗೋದು. ಪ್ಲೀಸ್ ಕಣೆ ವಿದ್ಯುಲ್ಲತಾ, ಏನಾದ್ರೂ ಕಷಾಯ ಮಾಡ್ಕೊಡೆ. ನಿನ್ ಮುದ್ದಿನ ಸೊಸೆ ಅಲ್ಲದ, ನನ್ ಮುದ್ದಿನ ಸೊಸೆ ಇನ್ನು ಎದ್ದಿಲ್ಲ. ಅವಳು ಹೇಳೋದ್ರೊಳಗೆ ಏನಾದ್ರೂ ಕಷಾಯ ಮಾಡ್ಕೊಟ್ಟು ಹೊಟ್ಟೆ ನೋವು ಕಡಿಮೆ ಮಾಡೆ. ಇಲ್ಲ ಅಂದ್ರೆ ಆ ಸ್ಪ್ರೇನೇ ನನಗೆ ಕೊಡಿಸ್ತಾಳ ಕಣೆ. ಸರಿ ಸರಿ, ನಾನೇನಾದ್ರೂ ಕಷಾಯ ಮಾಡ್ಕೊಂಡು ತರ್ತೀನಿ. ಅಮ್ಮ, ಸಿಂಗಾರಿನೆಲ್ಲಾದ್ರೂ ನೋಡಿದ್ಯಾ? ನಿನ್ನೆ ನಿನ್ನ ಹೆಂಡತಿ ಹಠಕ್ ಬಿದ್ದು ನಾನೇ ಸಿಂಗಾರಿನ ಮನೆಯಿಂದ ಹೊರ ಕಳಿಸಿದ್ನಲ್ಲ, ಇವತ್ತು ಅವಳನ್ನ ನೋಡಕ್ ಹೇಗೆ ಸಾಧ್ಯ? ಅಯ್ಯೋ ಹೌದಲ್ವಾ, ಸಿಂಗಾರಿ ಮನೆ ಬಿಟ್ಟು ಹೋಗಿದ್ದಾಳಲ್ವಾ? ಅಯ್ಯೋ ದೇವ್ರೇ, ಈಗ ಏನ್ ಮಾಡೋದು? ಏನ್ ಮಾಡೋದು ಅಂತ ಆಮೇಲೆ ಪುರ್ಸೊತ್ತ ಕೂತ್ಕೊಂಡು ಯೋಚನೆ ಮಾಡು. ಮೊದಲು ತಿಂಡಿ ರೆಡಿ ಮಾಡು, ನಾನೇ ನನ್ನ ಬಟ್ಟೆಗಳನ್ನ ಐರನ್ ಮಾಡ್ಕೋತೀನಿ. ನನಗೆ ಸ್ಕೂಲಿಗೆ ಲೇಟ್ ಆಗತ್ತೆ ಕನಕ, ಪ್ಲೀಸ್ ಬೇಗ ತಿಂಡಿಗೆ ರೆಡಿ ಮಾಡು. ಕತೆ ಕಾದಂಬರಿ ಬರೆಯೋಕೆ ಅಂತ ನನ್ನ ಕೈಗಳು ಹುಟ್ಕೊಂಡಿದ್ದಾವೆ, ಅವುಗಳು ಮನೆ ಕೆಲಸ ಮಾಡೋದಿಲ್ಲಪ್ಪ. ಇಷ್ಟಕ್ಕೂ ನನಗೆ ಮನೆ ಕೆಲಸ ಮಾಡಕ್ ಬರ್ಬೇಕಲ್ಲ, ಬರೋದು ಇಲ್ಲ, ನಾನು ಕಲಿಯೋದು ಇಲ್ಲ, ಮಾಡೋದು ಇಲ್ಲ. ನೀನ್ ಮಾಡಲ್ಲ, ನನ್ನ ಕೈಲಿ ಮಾಡಕ್ಕಾಗಲ್ಲ, ಹಾಗಾದ್ರೆ ಊಟ ತಿಂಡಿ ಗತಿ ಏನು? ಅದಕ್ಕೆ ಯಾಕೆ ಯೋಚನೆ ಮಾಡ್ತೀರಾ ಅತ್ತೆ? ಇವತ್ತೊಂದಿನ ಹೋಟ್ಲಿಂದ ತಂದು ತಿಂದ್ರಾಯ್ತು, ಇನ್ಯಾರಾದ್ರೂ ಕೆಲ್ಸದವನ್ನ ಗೊತ್ತು ಮಾಡಿದ್ರಾಯ್ತು. ಏನ್ ಸಿಂಗಾರಿ ಒಬ್ರೇನಾ? ಅಯ್ಯೋ ಕನಕ, ಗುರ್ತು ಪರಿಚಯ ಇಲ್ದೇ ಇರೋನ್ನ ಮನೆ ಕೆಲ್ಸಕ್ಕೆ ಇಟ್ಕೊಳಕ್ ಆಗಲ್ಲ ಕಣೆ. ಆಮೇಲೆ ಅವ್ರೇನಾದ್ರೂ ಮಾಡಿದ್ರೆ? ಹೌದು ಕಣೆ ಕನ್ನಡಾಂಬೆ, ನಮ್ಮ ಪಕ್ಕದ ಬೀದಿಲಿ ಯಾರೋ ಹೀಗೆ ಗುರ್ತು ಪರಿಚಯ ಇಲ್ದವ್ರನ್ನ ಕೆಲ್ಸಕ್ಕೆ ಅಂತ ಸೇರಿಸ್ಕೊಂಡ್ರು. ಆಮೇಲೆ ಆ ಕೆಲ್ಸದವಳು ಕಾಫಿಲ್ ಅದೇನೋ ಬೆರೆಸ್ಕೊಟ್ಲಂತೆ, ಕುಡ್ದವ್ರು ಹಂಗೆ ನಿದ್ದೆ ಹೋಗಿದ್ದಾರೆ, ಮನೇಲಿರೋದನ್ನೆಲ್ಲ ದೋಚ್ಕೊಂಡು ಹೋಗಿದ್ದಾಳೆ.
ವಿದ್ಯುಲ್ಲತ ಮೊದ್ಲು ನನ್ನ ಹೊಟ್ಟೆ ನೋವಿಗೆ ಏನಾದ್ರೂ ಪರಿಹಾರ ಮಾಡೆ, ನನ್ನ ಕೈಲಿ ಆಗ್ತಿಲ್ಲ ಕಣೆ. ಪ್ಲೀಸ್ ಕನಕ, ತಿಂಡಿಗೆ ರೆಡಿ ಮಾಡೆ. ಏನೇ ಕನ್ನಡಾಂಬೆ, ನೀನ್ ಮಾಡ್ತೀಯೋ ಇಲ್ವೋ? ಅತ್ತೆ, ನನಗೇನು ಮಾಡಕ್ ಬರಲ್ವಲ್ಲ. ನೀವು ಹೇಳ್ಕೊಟ್ರೆ ನಾನು ಮಾಡ್ತೀನಿ. ಹೇಳ್ಕೊಡಕ್ಕೇನು, ದೂರ ನಿಂತ್ಕೊಂಡು ಎಲ್ಲ ಹೇಳ್ಕೊಡ್ತೀನಿ. ಆದ್ರೆ ಮನೆ ಕೆಲಸ ನೀನೇ ಮಾಡಬೇಕು. ನೀವು ಹೇಳ್ಕೊಟ್ರೆ ಖಂಡಿತ ನಾನೆಲ್ಲ ಕೆಲಸ ಮಾಡ್ತೀನಿ. ಅದೇನು ದೊಡ್ಡ ಬ್ರಹ್ಮವಿದ್ಯೆನಾ? ಒಂದೆರಡು ದಿನಗಳ ನಂತರ. ನಿಜ ಹೇಳಬೇಕು ಅಂದ್ರೆ ಮನೆ ಕೆಲಸ ಇಷ್ಟೊಂದು ಕಷ್ಟ ಅಂತ ನಂಗೆ ಗೊತ್ತೇ ಇರಲಿಲ್ಲ. ಸಿಂಗಾರಿ ಕಸ ಗುಡಿಸ್ಬೇಕಾದ್ರೆ, ಅಡುಗೆ ಮಾಡಬೇಕಾದ್ರೆ, ಪಾತ್ರೆ ತೊಳಿಬೇಕಾದ್ರೆಲ್ಲ ತುಂಬ ಸುಲಭವಾದ ಕೆಲಸ. ಅವಳು ಹಾಡು ಹೇಳ್ಕೊಂಡು ಆರಾಮಾಗಿ ಮಾಡ್ತಾಳೆ ಅಂತೆಲ್ಲ ಅನ್ನಿಸ್ತಾ ಇತ್ತು. ಈಗ ಅದ್ರ ಕಷ್ಟ ಏನು ಅಂತ ನಂಗೆ ಗೊತ್ತಾಗಿದೆ. ಈ 2 ದಿನಕ್ಕೆ ಸಾಕಾಗಿ ಹೋಗಿದೆ. ಇನ್ನು ಮುಂದೆ ಹೆಂಗಪ್ಪ ದೇವ್ರೆ, ಹೊಸ ಕೆಲಸನ ಇಟ್ಕೊಳಕ್ಕೂ ಭಯ ಆಗುತ್ತೆ. ಅಯ್ಯೋ, ನನ್ನ ಕೈಲಿ ಆಗಲ್ಲಪ್ಪ. ಸಿಂಗಾರಿ ಎಲ್ಲೇ ಇದ್ರು ಮನೆಗೆ ಬರಲಿ ಅಂತ ನೀವಾದರೂ ಹೇಳಿ. ನಿಮಗೆ ಅವಳೆಲ್ಲ ಹೋಗಿದ್ದಾಳೆ ಅಂತ ಗೊತ್ತಿದೆ, ಪ್ಲೀಸ್ ಅವಳಿಗೆ ಬರಕ್ಕೆ ಹೇಳಿ. ನಾನು ಅವಳಿಗೆ ಸಾರಿ ಕೇಳ್ತೀನಿ. ಏನ್ ಕನಕ, ಇಷ್ಟೊತ್ತಾದ್ರೂ ನಿಂದಿನ್ನೂ ತಿಂಡಿ ಆಗಿಲ್ಲ. ನೀನ್ ತಿಂಡಿ ಮಾಡೋದು ಯಾವಾಗ? ನಾನು ತಿನ್ನೋದು ಯಾವಾಗ? ಸ್ಕೂಲಿಗೆ ಹೋಗೋದು ಯಾವಾಗ? ರೀ, ನನ್ನ ಕೈಲಿ ಇದೆಲ್ಲ ಮಾಡೋಕ್ಕಾಗಲ್ಲ. ನನ್ನ ಕೈಲಿ ಸಾಧ್ಯನೇ ಇಲ್ಲ. ಮೊದಲು ಸಿಂಗಾರಿನ ಮನೆಗೆ ಬರಕ್ಕೆ ಹೇಳ್ರಿ. ಸಿಂಗಾರಿ ಈ ಮನೆಗೆ ಬರ್ಬೇಕು ಅಂತ ನಂಗೂ ಆಸೆ ಇದೆ, ಆದ್ರೆ ಅವಳು ಎಲ್ಲಿದ್ದಾಳೆ ಅಂತ ನಂಗೆ ಗೊತ್ತಿಲ್ವಲ್ಲ. ಸಿಂಗಾರಿ ಬಂದ್ರೆ ನೀನು ಅವಳನ್ನು ಕ್ಷಮಿಸ್ತೀಯ ಕನ್ನಡಾಂಬೆ? ಬರೀ ಕ್ಷಮಿಸೋದು ಮಾತ್ರ ಅಲ್ಲ ಅತ್ತೆ, ಅವಳ ಹತ್ರ ನಾನೇ ಕ್ಷಮೆ ಕೇಳ್ತೀನಿ. ಇದೇ ಮಾತು ಅವಳು ಇಲ್ಲಿಗೆ ಬಂದ್ಮೇಲೆ ನಿನ್ನ ಗಂಡಂಗೇನಾದರೂ ಆಡ್ಕೊಳ್ಳೋದು, ತಮಾಷೆ ಮಾಡೋದು, ಕೀಟ್ಲೆ ಮಾಡೋದು ಮಾಡಿದ್ರೆ ನೀನು ಸಿಟ್ಟಾಗಬಾರ್ದು. ಇಲ್ಲ ಅತ್ತೆ, ಖಂಡಿತ ಇಲ್ಲ. ಅವಳೇನು ಬೇಕಾದರೂ ಚೇಷ್ಟೆ ಮಾಡಲಿ, ಆಟ ಆಡಲಿ, ನಾನಂತೂ ಅವಳ ಬಗ್ಗೆ ಏನೂ ಹೇಳಲ್ಲ. ನಾನು ಅಷ್ಟೇ ಅಮ್ಮ, ಅವಳು ಏನ್ ಹೇಳಿದ್ರು ತಲೆ ಕೆಡಿಸ್ಕೊಳಲ್ಲ. ಇದೇ ಮಾತು ಆಮೇಲೆ ಬದಲಾಯಿಸಬಾರ್ದು. ಇಲ್ಲ ಅತ್ತೆ, ಖಂಡಿತ ಇಲ್ಲ. ಹಲೋ ಸಿಂಗಾರಿ, ನಮ್ ಪ್ಲಾನ್ ಸಕ್ಸಸ್ ಆಯ್ತು. ಬೇಗ ಹೊರಟು ಬಾ. ಅಂದ್ರೆ ಅಮ್ಮ, ಸಿಂಗಾರಿನ ನೀನೇ? ಹೌದು ಹೌದು, ನಿಮ್ಗೆಲ್ರಿಗೂ ಬುದ್ಧಿ ಕಲಿಸ್ಬೇಕು ಅಂತ ಸಿಂಗಾರಿನ ನಾನು ರೆಸಾರ್ಟಿಗೆ ಕಳಿಸಿದ್ದೆ. ಅವಳು ಬಸ್ ಸ್ಟ್ಯಾಂಡ್ ಹತ್ರ ಬಂದಿರ್ತಾಳೆ, ಹೋಗಿ ಕರ್ಕೊಂಡು ಬಾ. ಓಹೋ, ನಿಂಗೆ ಇಷ್ಟೆಲ್ಲ ಬುದ್ಧಿ ಇದೆಯಾ ವಿದ್ಯುಲ್ಲತಾ? ನಿಮಗೆ ಗೊತ್ತಿದೆಯಲ್ಲ, ನಾನು ಸೈಲೆಂಟ್ ಆಗಿದ್ರೆ ವಿದ್ಯುಲ್ಲತ, ವೈಲೆಂಟ್ ಆದ್ನೋ ವಿದ್ಯುತ್ ತಂತಿ. ರೀ, ಹೋಗಿ ಕರ್ಕೊಂಡು ಬನ್ನಿ. ಅತ್ತೆ, ಅವಳು ಇಷ್ಟು ಬೇಗ ಇಲ್ಲಿಗೆ ಬರಕ್ಕೆ ಹೇಗೆ ಸಾಧ್ಯ? ಅವಳನ್ನ ಇದೇ ಊರಲ್ಲಿರೋ ರೆಸಾರ್ಟಿಗೆ ಕಳಿಸಿದ್ದೆ. ಇನ್ನೇನು ಬರ್ತಾ ಇದ್ದಾಳೆ ಅವಳು. ನಂದು ನನಗೋಸ್ಕರ, ನನ್ನನ್ನು ಕರ್ಕೊಂಡು ಬರೋಕ್ಕೋಸ್ಕರ ನೀನೇ ಬಂದಿಯಲ್ಲ, ತುಂಬ ಖುಷಿ ಆಯಿತು. ಈ ಖುಷಿಗೊಂದು ಹಾಡು ಹೇಳ್ತೀನಿ ಕಣೋ. ಬೇಡ ಕಣೆ ಸಿಂಗಾರಿ. ಅದು ಸಾಧ್ಯ ಇಲ್ಲ. ನೀನೆಲ್ಲೋ ನಾನಲ್ಲೇ, ಈ ಜೀವ ನಿನ್ನಲ್ಲೇ. ನೋಡೆ ಕನಕ, ಎಷ್ಟು ಬೇಡ ಬೇಡ ಅಂದ್ರು ಮತ್ತೆ ನನ್ ಮೇಲೆ ಹಾಡು ಹೇಳ್ತಾಳೆ ನೋಡೆ. ರೀ, ಅವಳು ಸುಮ್ಮನೆ ತಮಾಷೆ ಮಾಡ್ತಾಳೆ, ನೀವು ಅಷ್ಟಕ್ಕೆ ಬೇಜಾರು ಮಾಡ್ಕೊಂಡ್ರೆ ಹೇಗೆ? ಹೋಗಿ ಹೋಗಿ, ಸ್ಕೂಲಿಗೆ ಹೊತ್ತಾಯ್ತು. ಇವತ್ತೊಂದಿನ ಹೋಟ್ಲಲ್ಲಿ ತಿನ್ಕೊಳ್ಳಿ. ನಾಳೆಯಿಂದ ನನ್ನ ಮುದ್ದಿನ ತಂಗಿ, ಆ ತಂಗಿನ ಅಕ್ಕನ. ವಯಸ್ಸಲ್ಲಿ ನಾನಕ್ಕ, ವರ್ಷಲ್ಲಿ ನೀನಕ್ಕ. ಆ ಅಕ್ಕನೋ ಪಕ್ಕನೋ ಏನೋ ಒಂದು. ನಾಳೆಯಿಂದ ಸಿಂಗಾರಿ ಮಾಡ್ತಾಳೆ. ಹೊರಡಿ ಹೊರಡಿ, ನೀವು ಸರ್ಕೊಳ್ಳಿ. ಸಿಂಗಾರಿ, ಸಾರಿ ಕಣೆ, ಇನ್ಮೇಲೆ ಯಾವತ್ತೂ ನಾನು ನಿನಗೆ ಬೈಯೋದಿಲ್ಲ. ನಿಜಾನ ಅಕ್ಕ? ಇನ್ಮೇಲೆ ನೀವು ನನಗೆ ಬೈಯೋದಿಲ್ವಾ? ನಾನು ನಂದನ್ ಮೇಲೆ ಏನು ಬೇಕಾದ್ರೂ ಹಾಡು ಹೇಳ್ಬೋದಾ? ಹೇಳ್ಬೋದು, ಆದರೆ ಸ್ವಲ್ಪ ನೋಡ್ಕೊಂಡು ಹಾಡು ಹೇಳೆ, ಯಾಕಂದರೆ ನನಗೂ ಬೇಜಾರಾಗುತ್ತೆ. ನಾನು ನಿಮಗೆ ಬೇಜಾರಾಗೋ ಹಾಗೆ ಹೇಳಲ್ಲಪ್ಪ, ನನಗೆ ಖುಷಿ ಆಗೋಂಥ ಹಾಡು ಹೇಳ್ತೀನಿ. ಹಾಡೆಲ್ಲ ಹೇಳೋದ್ ಬೇಡ ಕಣೆ ಕನಕ. ಹಾಡು ಗೀಡು ಬೇಡ ಅಂದರೆ ನಾನು ಈಗಲೇ ಮನೆ ಬಿಟ್ಟು ಹೋಗ್ತೀನಿ. ಅಯ್ಯೋ, ಬೇಡ 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 ಬೇಡ, ನೀನು ಏನು ಬೇಕಾದ್ರೂ ಹಾಡು ಹೇಳು. ನನ್ನ ಗಂಡಂಗೆ ನಾನು ಸಮಾಧಾನ ಮಾಡ್ಕೋತೀನಿ, ಆಯ್ತಾ? ಅಕ್ಕನೇ ಪರ್ಮಿಷನ್ ಕೊಟ್ಮೇಲೆ ಇನ್ನೇನು? ಆನಂದ ಆನಂದ ಆನಂದವೇ ಈ ನನ್ನ ಕಾವ್ಯಾನಂದ, ಈ
ಅಯ್ಯೋ ದೇವ್ರೇ,